ಎಚ್ಡಿಕೆ ವಿರುದ್ಧ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಡಿಕೆ ಶಿವಕುಮಾರ್. ಎಚ್ಡಿಕೆಗೆ ಚೂರಿ ಹಾಕಿದವರನ್ನೇ ಶ್ರೀ ಬಳಿ ಕರೆದೊಯ್ದಿದ್ದಾರೆ. ನಾವೇನ್ ಮಾಡಬೇಕಿಲ್ಲ, ಬಿಜೆಪಿಯವರೇ ಜೆಡಿಎಸ್ ಅನ್ನ ಮುಗಿಸ್ತಾರೆ. ಒಕ್ಕಲಿಗ ಮಠವನ್ನ ಬಿಜೆಪಿ ಶಕ್ತಿ ಕೇಂದ್ರ ಎಂಬಂತೆ ಬಿಂಬಿಸಿದ್ರು. ಒಕ್ಕಲಿಗ ಮಠಕ್ಕೆ ಮೈತ್ರಿ ನಾಯಕರ ಭೇಟಿಗೂ ಕೂಡ ಡಿಕೆಶಿ ಎದುರೇಟ್ ಕೊಟ್ಟಿದ್ದು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತ ಸೆಳೆಯೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ನಾವೇನು ಮಾಡಬೇಕಿಲ್ಲ, ಬಿಜೆಪಿಯವರೇ ಜೆಡಿಎಸ್ ಅನ್ನ ಮುಗಿಸ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಡಿಕೆ ಶಿವಕುಮಾರ್. ಯಾರನ್ನ ಇಳಿಸಿದ್ರು, ಅಶ್ವತ್ಥನಾರಾಯಣ ಇಳಿಸ್ತಾ, ಬೇರೆ ಇಳಿಸಿದ್ರು, ಯೋಗೇಶ ಇಳಿಸ್ತಾ, ಬೇರೆ ಯಡಿಯೂರಪ್ಪ ಇಳಿಸಿದ್ರು, ಅವ್ರ ಮಗ ಇಳಿಸ್ತಾ, ಎಲ್ಲ ಇಳಿಸೋದನ್ನು ತಗೊಂಡು ಏನು ಸ್ವಾಮಿಗಳು ಕರ್ಕೊಂಡೋಗಿ ನಮ್ಮ ಸ್ವಾಮಿಗಳು ರಾಜಕೀಯ ಸಭೆನೇದು, ರಾಜಕೀಯದ ಮಠನೇದು, ಏನಾಗಬೇಕು ಜನ ಏನಂತ ಸಂದೇಶ ಕೊಡ್ತಾರೆ? ಸ್ವಾಮಿಗಳನ್ನ ಒಂದು ಈ ಬಿಜೆಪಿ ಮಠ ಅಂತ ಅಂದ್ಬಿಟ್ಟು ಬಿಂಬಿಸಲಿ ಅನ್ನೋ ದೃಷ್ಟಿಯಿಂದ ಅವರು ಇದೇ ಇವತ್ತು ಎಲ್ಲಿ ಪ್ರೈಮ್ ಮಿನಿಸ್ಟರ್ ಭಾಷಣ ಮಾಡೋದಲ್ಲ, ಆ ಪ್ರೈಮ್ ಮಿನಿಸ್ಟರ್ ಇದೇ ಸ್ಟೇಜ್ ಅಲ್ಲಿ ಹಿಂದೆ ದೇವೇಗೌಡರ ನಾವೇನಾದ್ರು ಒಂದಿನ ಮಾತಾಡಿದ್ದೀವ? ಇವತ್ತು ನಾವು ಮಾತಾಡಿಲ್ಲ. ಇವತ್ತು ನಾನು ಮುಂದಕ್ಕೆ ಅವ್ರಿಗೆ ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾ, ಹಂಗೆ ವೆಂಕಟೇಶ್ವರ ಹೇಳ್ದಂಗೆ ಆಯ್ತು ಕೊಟ್ಟಾಯ್ತು. ನಾನೆಲ್ಲನೂ ಪ್ರಭುದು ಯಾವಾಗಲೂ ಒಂದ್ ಕಡೆ ಒಂದು ಮಾತಾಡ್ತಾ ಇರ್ತೀನಿ. ಕೊಟ್ಟ ಕುದುರೆಯನ್ನು ಹೇರಲು ಹರಿಗಿದೆ, ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಎಚ್ಡಿಕೆ ವಿರುದ್ಧ ಡಿಕೆಶಿ ಅಸ್ತ್ರವನ್ನ ಪ್ರಯೋಗಿಸ್ತಾ ಇರೋದು ಒಕ್ಕಲಿಗ ಅಸ್ತ್ರ. ಜೊತೆಗೆ ಈಗ ಜೆಡಿಎಸ್ ಅನ್ನ ಬಿಜೆಪಿಯೇ ಮುಗಿಸುತ್ತೆ, ನಾವೇನ್ ಮಾಡ್ಬೇಕಿಲ್ಲ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಹೇಳಿಕೆಗಳನ್ನ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಒಕ್ಕಲಿಗ ಮತವನ್ನ ಸೆಳೆಯುವಂತಹ ಪ್ರಯತ್ನವನ್ನ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿಕೆಶಿ ಅಂತ ಹೇಳ್ಬೋದು ಅಲ್ವಾ? ಬಹಳ ಸ್ಪಷ್ಟವಾಗಿದೆ ಅದರಲ್ಲಿ ಪ್ರತಿಭೆ. ಏನಂತ ಹೇಳಿದ್ರೆ ಈ ಬಾರಿ ಚುನಾವಣೆಯಲ್ಲಿ ಎಲ್ಲೂ ಕೂಡ ಟ್ರಯಾಂಗಲ್ ಫೈಟ್ ಇಲ್ಲ, ಮೈತ್ರಿ ಪಕ್ಷಗಳು ಒಂದಾಗಿದೆ. ಅದರ ಜೊತೆಗೆ ಕಾಂಗ್ರೆಸ್ ಈಗ ಏಕಾಂಗಿಯಾಗಿ ಸೆಣಸಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತ್ತೆ ಇತರ ಜಾತಿಗಳೇನಿವೆ ಅವುಗಳಲ್ಲಿ ಒಂದಷ್ಟು ಹೋರಾಟಗಳಾಗ್ತಾ ಇದ್ವು. ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಈಗ ಆ ಮತಗಳನ್ನ ಯಾವ ಪಕ್ಷದ ಕಡೆಗೆ ಸೆಳೆಸ್ಕೊಳ್ಬೇಕು, ಅದರಲ್ಲೂ ಮುಖ್ಯವಾಗಿ ಯಾರೆಡೆಗೆ ಸೆಳ್ಕೊಳ್ಬೇಕು ಅಂತೇಳಿ ಇಬ್ರು ಕೂಡ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿಯೇ ಕೂಡ ಡಿಕೆ ಶಿವಕುಮಾರ್ ಅವ್ರಿಗೆ ನೇರವಾಗಿ ಈಗ ಒಕ್ಕಲಿಗ ಸಮುದಾಯ ಹೆಚ್ಚು ದೇವೇಗೌಡರ ಕುಟುಂಬದ ಜೊತೆಗೆ ಗುರುತಿಸ್ಕೊಂಡಿದೆ ಅನ್ನೋ ಒಂದು ವಿಚಾರ ಏನಿದೆ, ಅದಕ್ಕೆ ಪ್ರತಿಯಾಗಿ ಈಗ ಈ ಬಾರಿ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಆ ಒಂದು ಸಮುದಾಯದ ಮತಗಳನ್ನ ತಾನು ಸೆಳೆಯುವಂತ ಪ್ರಯತ್ನವನ್ನ ಮಾಡಬೇಕು. ಕಾಂಗ್ರೆಸ್ಗೆ ಕೊಡಿಸ್ಕೊಟ್ರೆ ಒಂದು ವೇಳೆ ಒಕ್ಕಲಿಗ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಹೆಚ್ಚು ಬಂದಂತ ಸಂದರ್ಭದಲ್ಲಿ ನಾನೊಬ್ಬ ಒಕ್ಕಲಿಗ ಪ್ರಭಾವಿ ನಾಯಕನಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಕುಮಾರಸ್ವಾಮಿ ಅವರ ಮೇಲೆ ನೇರವಾಗಿ ಮುಗಿಬಿದ್ದಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿವರೆಗೆ ಕುಮಾರಸ್ವಾಮಿ ಅವರು ಅವರಿಗೆ ಏನೆಲ್ಲವನ್ನು ಟೀಕೆ ಮಾಡಿದ್ರು ಆ ಟೀಕೆಗಳನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಡಿಕೆ ಶಿವಕುಮಾರ್ ಅವರು ನಿನ್ನೆ ಮೈಸೂರಿನಲ್ಲಿ ನಡೆದಂತ ಒಕ್ಕಲಿಗ ಸಮುದಾಯದ ಸಭೆ ಏನಿತ್ತು ಆ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಅಂದ್ರೆ ಕುಮಾರಸ್ವಾಮಿ ಅವರು ಪ್ರತಿ ಬಾರಿಯೂ ಕೂಡ ಅವರಿಗೆ ಅಧಿಕಾರ ಅಂದ್ರೆ ಕಳೆದ ಬಾರಿ ಸಿಎಂ ಆಗುವಂತ ಸಂದರ್ಭದಲ್ಲಿ ನಾನು ಮಾಡಿದಂತ ಅನುಕೂಲಗಳನ್ನು ಕೂಡ ಮರೆತು ನಾನು ಜೈಲ್ಗೆ ಹೋದಂತ ಸಂದರ್ಭದಲ್ಲೂ ಕೂಡ ಅವರು ಮಾತನಾಡಿದಂತ ಮಾತುಗಳೆಲ್ಲ ಏನಿದ್ವು ಅಂದ್ರೆ ಆ ಒಂದು ಕುಟುಂಬ ಏನಿದೆ ಕುಟುಂಬ ನಮ್ಮ ಸಮುದಾಯದ ಇತರ ನಾಯಕರನ್ನ ಬೆಳಿಲಿಕ್ಕೆ ಬಿಟ್ಕೊಡೋದಿಲ್ಲ. ಅಂದ್ರೆ ಈಗಾಗಲೇ ಕೂಡ ಕುಮಾರಸ್ವಾಮಿ ಅವರಿಗೆ 2 ಬಾರಿ ಅವಕಾಶಗಳು ಸಿಕ್ಕಿದೆ. ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ನಾನು ಕೂಡ ಸಹಾಯವನ್ನ ಮಾಡಿದ್ದೀನಿ. ಆದ್ರೆ ಈಗ ಅವರು ಬಿಜೆಪಿ ಜೊತೆಗೆ ಹೋಗಿರುವಂತದ್ದು ಏನಿದೆ, ಬಿಜೆಪಿ ಜೊತೆಗೆ ಹೋಗಿರುವಂತದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ನ ಮುಗಿಸುವಂತ ಅವಶ್ಯಕತೆಗಳಿರೋದಿಲ್ಲ, ಬಿಜೆಪಿ ಅವರೇ ಮುಗಿಸ್ತಾರೆ ಅಂತ ಹೇಳೋದ್ರ ಮೂಲಕವಾಗಿ ಜೆಡಿಎಸ್ಗೆ ಎಲ್ಲೂ ಕೂಡ ಅಸ್ತಿತ್ವ ಇರೋದಿಲ್ಲ. ಕುಮಾರಸ್ವಾಮಿ ಅವರಿಗೆ ಮುಂದೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ಇಡೀ ಸಮುದಾಯ ಒಬ್ಬ ನಾಯಕನನ್ನ ಇಟ್ಕೊಳ್ಬೇಕಾಗತ್ತೆ, ಆ ನಾಯಕ ನಾನಾಗಿರ್ತೀನಿ ಅನ್ನೋ ಒಂದು ಮೆಸೇಜ್ ಅನ್ನು ಒಂದು ಕಡೆ ಒಕ್ಕಲಿಗ ಅಸ್ತ್ರ, ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಹೊರಗಿನವರು ಎನ್ನುವಂತಹ ಮಾತುಗಳನ್ನ ಪದೇ ಪದೇ ಪುನರುಚ್ಚರಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಈ ಜಪ್ಪಯ್ಯ ಅಂದ್ರೂ ಕೂಡ ತಿಪ್ಪರ್ಲಾಗ ಹಾಕಿದ್ರು ಮಂಡ್ಯದ ಜನ ಹೊರಗಿನವರನ್ನ ಒಪ್ಪಲ್ಲ ಎನ್ನುವಂತಹ ಡಿಕೆ ಶಿವಕುಮಾರ್ ಹೇಳಿಕೆ ಏನಿದೆ, ಮತ್ತೆ ಆ ಲೋಕಲ್ ಅಸ್ತ್ರ ತಮ್ಮ ಕ್ಯಾಂಡಿಡೇಟ್ ಅಲ್ಲಿಯವರು ಅನ್ನೋದನ್ನ ಪ್ರತಿಪಾದಿಸುವಂತ ಪ್ರಯತ್ನ ಆಗ್ತಾ ಇದೆಯಾ ಅಂತ? ಇದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥದ್ದು. ಅಂದ್ರೆ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರೋದಾದ್ರೆ ಕುಮಾರಸ್ವಾಮಿ ಅವರು ಹೊರಗಡೆ ಜನ ಆಗ್ತಾರೆ, ಅಂದ್ರೆ ಹಾಸನದಿಂದ ಬಂದವಂತವ್ರು ಆಗ್ತಾರೆ, ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ಇರ್ತಕ್ಕಂಥವ್ರು. ಅಂದ್ರೆ
ಮಂಡ್ಯದಲ್ಲಿ ನಾವು ಕಳೆದ ಚುನಾವಣೆಯನ್ನು ಗಮನಿಸ್ತಾ ಹೋಗ್ಬೋದು. ನೀವು ಸ್ವಾಭಿಮಾನದ ವಿಚಾರದಲ್ಲಿ ನಡೆದಂಥ ಚುನಾವಣೆ ಆಗಿತ್ತು. ಈಗ ಸ್ಥಳೀಯರು ಮತ್ತು ಹೊರಗಿನವರು ಅನ್ನೋ ಒಂದು ವಿಚಾರವನ್ನು, ಯಾಕಂತಂದ್ರೆ ಇಬ್ಬರು ಕೂಡ ಒಕ್ಕಲಿಗ ಕ್ಯಾಂಡಿಡೇಟ್ಗಳೇ ಆಗಿರೋ ಕಾರಣಕ್ಕಾಗಿ ಒಂದು ವಿಚಾರವನ್ನು ಇಟ್ಕೊಳ್ಬೇಕಾಗತ್ತಲ್ಲ. ಇಡೀ ಕ್ಷೇತ್ರದ ಜನರನ್ನ ಯಾವ್ದಾದ್ರು ಒಂದು ವಿಚಾರದಲ್ಲಿ ಸೆಳೆಯುವಂತ ಪ್ರಯತ್ನವನ್ನ ಮಾಡಬೇಕು, ಮತ್ತೆ ಅದೇ ವಿಚಾರದಲ್ಲಿ ಚುನಾವಣೆ ಹೋಗೋ ತರ ನೋಡ್ಕೊಳ್ಬೇಕಲ್ಲ. ಆರಂಭದಲ್ಲೇ ಕೂಡ ಈ ಒಂದು ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು, ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ರು. ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ಅಲ್ಲಿದ್ದವ್ರೆ ಅಂತ ಹೇಳಿ. ಆ ರೀತಿಯಾಗಿ ನೋಡೋದಾದ್ರೆ ಸ್ಟಾರ್ ಚಂದ್ರು ಅವರು ಅಲ್ಲಿಯೇ ಮೂಲ ಇರಬಹುದು, ಆದ್ರೆ ಅವ್ರು ಎಲ್ಲಿದ್ರು ಅಂತ ಹೇಳಿ ಕೇಳ್ತಾರೆ ಅಲ್ಲಿಯ ಜನ. ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವ್ರನ್ನ ಹಾಸನ ಅಂತ ಹೇಳಿದ್ರು ಕೂಡ, ಆದ್ರೆ JDS ನ ಕರ್ಮಭೂಮಿ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಮಂಡ್ಯ ಜಿಲ್ಲೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಜನರ ಅಟೆನ್ಷನ್ ಅನ್ನ ಒಂದು ವಿಚಾರದ ಮೇಲೆ ಕೇಂದ್ರೀಕರಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಈ ವಲಸಿಗೆ ಮತ್ತೆ ಮೂಲ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಇಟ್ಕೊಂಡು ಅಲ್ಲೂ ಕೂಡ ಒಕ್ಕಲಿಗ ಮತಗಳನ್ನ ಕಾಂಗ್ರೆಸ್ ಹತ್ತ ಸೆಳೆಸಬೇಕು, ಅಂದ್ರೆ ಕೊಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದ್ ರೀತಿಯಲ್ಲಿ ಸ್ಟ್ರಾಟಜಿ ಮೂಲಕವಾಗಿ ಅವರ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಅಂತಾನೆ ನಾವು ಇಲ್ಲಿ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಧು ತಮ್ಮೆಲ್ಲ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.